न तपसा न दानेन न चेज्यया शक्य एवं विधो द्रष्टुं दृष्टवानसि मां यथा भक्त्या त्वनन्यया शक्य अहमेवं विधोऽर्जुन ज्ञातुं द्रष्टुं च तत्त्वेन ಪ್ರವೇಷ್ಟುಂ ಚ ಪರಂತಪ. ನೀನು ಈಗ ನೋಡಿದಂಥ ಈ ರೂಪವನ್ನ ಯಾವುದೇ ರೀತಿಯಾದಂತಹ ದಾನ ಧರ್ಮ ಮಾಡಿದ್ರು ಸರಿ, ಯಾವುದೇ ಯಜ್ಞ ಹವನಗಳನ್ನು ಮಾಡಿದ್ರು ಸರಿ, ಇಲ್ಲ ದೀರ್ಘವಾಗಿ ವೇದಾಧ್ಯಯನ ಮಾಡಿದ್ರು ಸರಿ, ಇಲ್ಲ ಕ್ಲಿಷ್ಟಕರವಾದ ಧ್ಯಾನ ತಪವನ್ನ ಮಾಡಿದ್ರು ಅವರ ಕೈಯಿಂದ ಈ ರೂಪವನ್ನ ನೋಡಲು ಅಸಾಧ್ಯ. ಹೇ ಪರಂತಪ, ಕೇವಲ ನನ್ನ ಭಕ್ತಿಯಿಂದ ಪೂಜಿಸುವಂತಹ ನನ್ನ ಭಕ್ತರು ಅವರ ಕೈಯಿಂದ ಮಾತ್ರ ನನ್ನ ನೋಡಲು, ಅರಿಯಲು ಮತ್ತೆ ನನ್ನ ಈ ಜಗತ್ತಿನ ರೂಪವನ್ನು ದೃಶ್ಯಿಸಲು ಸಾಧ್ಯ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.